ಆಲೂ ಸಮೋಸ ಎಲ್ಲ ಕಡೆ ತಿಂದಿರ್ತೀರ, ಇದು ಒಂದು ಡಿಫ್ರೆಂಟ್ ವೆಜಿಟೇಬಲ್ ಸಮೋಸ. ಹಲೋ, ಬನ್ನಿ ಕುಕ್ಕಿಂಗ್ ಮಾಡೋಣ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಕ್ಯಾಪ್ಸಿಕಮ್ ರೆಡ್ ಆ್ಯಂಡ್ ಗ್ರೀನ್ ಎರಡು ಹಾಕಿದ್ದೀನಿ. ಮತ್ತು ಸ್ವಲ್ಪ ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ. ಇದೆಲ್ಲನೂ ಒಂದು 2 ನಿಮಿಷ ಟಾಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಚಾಪ್ ಮಾಡಿರೋಂಥ ಕ್ಯಾರೆಟ್ ಮತ್ತು ಕ್ಯಾಬೇಜ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ, ಧನಿಯಾ ಪುಡಿ, ಪೆಪ್ಪರ್ ಪೌಡರ್, ಗರಂ ಮಸಾಲೆ ಮತ್ತು ಜೀರಾ ಪೌಡರ್ ಹಾಕ್ಕೊಂಡಿದ್ದೀನಿ. ಸೊ ಇದು ಸ್ಟಫಿಂಗ್ ರೆಡಿ ಆಗುತ್ತೆ. ಇಲ್ಲಿ ನಾನು ಒಂದು ಮೈದಾ ಹಸಿಟ್ಟನ್ನ ತೊಗೊಂಡು ಇದಕ್ಕೆ ಸ್ವಲ್ಪ ಅಜ್ವೈನು ಮತ್ತು ಉಪ್ಪು ಹಾಕ್ಬಿಟ್ಟು ಕಲಸಿಟ್ಟಿದ್ದೆ. ಸೊ ಇವಾಗ ಇದನ್ನು ಚೆನ್ನಾಗಿ ಈ ಥರ ನೀಡ್ ಮಾಡಿಕೊಂಡು ಇಲ್ಲಿ ನಾನು ಹಾಫ್ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಮೈದಾ ಮತ್ತು ನೀರನ್ನ ಹಾಕಿ ಕೋಟ್ ಮಾಡಿ, ಅಂದರೆ ಪೇಸ್ಟ್ ಥರ ಮಾಡ್ಕೊಂಡಿದ್ದೆ. ಸೊ ಇವಾಗ ಇದನ್ನು ಇಲ್ಲಿ ಮಾಡಿಬಿಟ್ಟು ಇಲ್ಲಿ ಕಾರ್ನರಲ್ಲಿ ಪ್ರೆಸ್ ಮಾಡಬೇಕು, ಅದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಅವಾಗ ಓಪನ್ ಆಗೋಲ್ಲ ಅದು. ಸೊ ಇವಾಗ ಸ್ಟಫಿಂಗ್ನ ಅದರೊಳಗಡೆ ಸ್ಟಫ್ ಮಾಡಿ ಸೇಮ್ ಅದೇ ಥರ ಮೈದಾರದು ಏನು ಪೇಸ್ಟ್ ಮಾಡಿದ್ವಿ ಅದನ್ನು ಇಲ್ಲಿ ಮೇಲೇನೂ ಕೂಡ ಸ್ವಲ್ಪ ಮಾಡಿ ಈ ಥರ ಸಮೋಸ ಶೇಪಲ್ಲಿ ಮಾಡಿದ್ದೀನಿ. ಸೊ ಇದು ಸಿಂಪಲ್ ಆಗಿರುತ್ತೆ, ಈ ಥರ ಟ್ರೈ ಮಾಡಿ ನೋಡಿ, ಸಮೋಸ ಶೇಪಲ್ಲಿ ಬರುತ್ತೆ. ಸೊ ಇಲ್ಲಿ ನಾನು ಎಣ್ಣೆ ಕಾದಿದೆ. ಸೊ ಇದಕ್ಕೆ ಡೀಪ್ ಫ್ರೈ ಮಾಡಿದ್ರೆ ಸಿಂಪಲ್ ಆ್ಯಂಡ್ ಕ್ವಿಕ್ ಆಗಿರುವಂತಹ ವೆಜಿಟೇಬಲ್ ಸಮೋಸ ರೆಸಿಪಿ ರೆಡಿ ಆಗುತ್ತೆ. ಯಾರೆಲ್ಲ ಹೊಸಗಿ ನನ್ನ ಚಾನಲ್ ನೋಡ್ತಾರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.